ಎಲ್ಲ ಹುಷಾರಿದ್ದೀರಾ? ಕಾಫಿ ತೋಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮಮ್ಮನ ಮನೆಗೆ ಬಂದಿದ್ದೆ. ಅಲ್ಲಿ ವನದುರ್ಗಿ ಪರಮೇಶ್ವರಿಯಲ್ಲಿ ದೀಪ ಇತ್ತು, ಹಾಗಾಗಿ ಬಂದಿದ್ವಿ. ನಮ್ಮಣ್ಣ ಮತ್ತು ತುಂಬ ಜನ ಸೇರಿ ಮಾಡಿಸ್ತಾ ಇದ್ರು, ಹಾಗಾಗಿ ಬಂದಿದ್ವಿ. ಬರುವಾಗ ಸ್ವಲ್ಪ ಲೇಟು ಆಗಿತ್ತು. ಬರುವಾಗಲೇ ಪೂಜೆಗೆಲ್ಲ ತಯಾರು ಮಾಡ್ತಿದ್ರು. ಒಂದು ಕಡೆ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಪಟಾಕಿ ಹೊಡಿತಿದ್ರು. ಪಟಾಕಿ ಹೊಡೆಯೋದೇ ಒಂದು ಸಂಭ್ರಮ ಅಲ್ಲ ಮಕ್ಕಳಿಗೆಲ್ಲ. ಅಷ್ಟೊತ್ತಿಗಾಗಲೇ ದೀಪ ಇಡೋಕ್ಕೂ ಹೇಳಿದರು ಭಟ್ರು. ಮಂಗಳಾರತಿ ಮಾಡಿ ದೀಪ ಇಡೋಕ್ಕೆ ಹೇಳಿದರು. ಈ ಥರ ಎಲ್ಲ ಎಲ್ಲರೂ ಸೇರಿ ದೀಪ ಇಟ್ಟರು. ದೀಪ ಇಟ್ಟಾದಮೇಲೆ ಪೂಜೆಗಳೆಲ್ಲ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ನೋಡಿ, ಈ ಕಡೆ ನಾಗರಕಟ್ಟೆ, ಇಲ್ಲಿ ಈ ಥರ ನಾಗರಕಟ್ಟೆ ದೂರದಲ್ಲಿರುತ್ತೆ, ಹಾಗಾಗಿ ಅಲ್ಲಿಗೂ ಹೋಗಿ ದೀಪ ಇಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಹೇಳಿದರು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ. ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಪ್ರಸಾದ ವಿನಿಯೋಗನೂ ಮಾಡಿಸಿದ್ದು. ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಹೊರಟು. ಇದು ಮಾರನೇ ದಿನ ಬೆಳಿಗ್ಗೆ ನಮ್ಮ ಮನೆ ಹತ್ರ ಗೌಡಿಗುಂಡಿ ಗಣಪತಿ ದೇವಸ್ಥಾನ ಇದೆ. ನನ್ನ ಮಗಳು ಬರ್ತಡೇ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿದ್ವಿ. ಹೋಗಿ ಅವಳ ಹೆಸರು ಪೂಜೆ ಮಾಡ್ಕೊಂಬಂದ್ವಿ. ಸಂಜೆ ನಾನು ನಮ್ಮ ಮನೆಗೆ ನಮ್ಮೂರು ಮನೆಯವ್ರನ್ನ ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಹೇಳಿದ್ದೆ. ನಮ್ಮ ಮಾವ ಪಾಪ ತುಂಬಾ ಚಳಿ ಇತ್ತು, ಆದರೂ ಬಂದಿದ್ದರು. ನಮ್ಮ ಮಗಳು ಬರ್ತಡೇ ಕೇಕ್ ಕಟ್ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಡೇನ ಆಚರಿಸಿಲ್ಲ, ಹೀಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ನಮ್ಮ ಅಣ್ಣನಿಗಂತೂ ಅವಳು ಬರ್ತಡೇ ಅನ್ನೋ ಅಷ್ಟೇ ಖುಷಿಯಾಗಿಬಿಟ್ಟಿತ್ತು. ಅಷ್ಟು ಸಂಭ್ರಮ ಪಟ್ಲು ಕೇಕೆಲ್ಲ ಕಟ್ ಮಾಡಿ. ಆಮೇಲೆ ಅವಳು ಅಷ್ಟು ಖುಷಿ ಪಡ್ತಾಯಿದ್ರು. ಮತ್ತೆಲ್ಲರೂ ಅವಳಿಗೆ ಕೇಕ್ ತಿನ್ನಿಸಿ ಅವಳಿಗಂತೂ ಖುಷಿನೂ ಖುಷಿ. ನನ್ನ ಮಗಳಿಗಿತ್ತು ಅಣ್ಣನಿಗೆ ಖುಷಿ. ಎಲ್ಲರೂ ಕೇಕ್ ತಿನ್ನಿಸೋದು, ಎಲ್ಲರೂ ಅವಳಿಗೆ ಗಿಫ್ಟ್ ಕೊಡೋದು ನೋಡಿ ಅವಳಿಗೂ ಅವಳೇ ತುಂಬ ಸಂಭ್ರಮ ಪಡ್ತಿದ್ಳು. ಅವಳ ಅಜ್ಜಿ ಮತ್ತು ಅವಳ ತಾತ ಅವಳಿಗೆ ಉಂಗುರ ಹಾಕೋಕ್ಕೆ ತುಂಬ ಕಷ್ಟಪಡ್ತಿದ್ರು. ಅವಳು ಉಂಗುರ ಹಾಕೋಕ್ಕೆ ಕೇಳ್ತಿಲ್ಲ, ಕೈಯಿಂದ ತೆಗೆದು ಬಿಸಾಕ್ತಿದ್ರು. ಲಾಸ್ಟಿಗೆ ಅಂತೂ ಕಷ್ಟಪಟ್ಟು ಉಂಗುರ ಹಾಕಿ ಬಿಟ್ಟು ಇಬ್ಬರು ಸೇರಿ. ಆಮೇಲೆ ಈ ಥರ ಎಲ್ಲ ಕೇಕೆಲ್ಲ ಕಟ್ಟಾದಮೇಲೆ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಸೇರಿ ಅವಳಿಗೆ ಆರತಿ ಮಾಡಿದ್ರು. ನೋಡಿ, ಅಣ್ಣನಿಗಂತೂ ಅವಳದೇ ಬರ್ತಡೇ ಅನ್ನೋ ಥರ ನನಗೂ ಆರತಿ ಮಾಡಿ ಅಂತ ಹೋಗಿದ್ಲು. ಆಮೇಲೆ ಇಬ್ಬರಿಗೂ ಸೇರಿ ಆರತಿ ಮಾಡಿದ್ರು. ನಮ್ಮ ಮಗಳಿಗೆ ಎಂತ ಮಾಡ್ತಿದ್ದಾರೆ ಅನ್ನೋದೇ ಅವಳಿಗೆ ಗೊತ್ತಾಗ್ತಿರ್ಬೇಕು. ಅಕ್ಕ ಬಿಕ್ಕಿ ಆಗಿಬಿಟ್ಟಿದ್ಲು. ಆಮೇಲೆ ಅಣ್ಣನಿಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರು. ಅಣ್ಣ ವಿಹಾನಿಗೆ ನೀವು ಮಾಡೋ ಅಂತ ಅವಳು ಮಾಡಿದ್ಲು. ವಿಹಾನಿಗೂ ಮಾಡ್ಸೋಕೆ ನೋಡಿದ್ಲು, ಅವಳು ಕೇಳಲಿಲ್ಲ. ಮತ್ತು ಅವರ ಅಜ್ಜಿ, ಇನ್ನೊಬ್ಬರ ಅಜ್ಜಿ ಬಂದುಬಿಟ್ಟು ಅವಳಿಗೆ ನಮಸ್ಕಾರ ಮಾಡಿಸಿದ್ರು. ಈ ಥರ ಇತ್ತು ನಮ್ಮ ವಿಹಾನಿ ಬರ್ತಡೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬರ್ತೀನಿ.